65ರಿಂದ 70 ಕಿಲೋಮೀಟರ್ ಬೈಕ್ ರೈಡ್ ಮಾಡಿ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತಾನೆ ಫೇಮಸ್ ಆಗಿರುವಂತಹ ಕಪ್ಪದ ಗುಡ್ಡಕ್ಕೆ ಬಂದಿದ್ದೀನಿ. ಈ ಸ್ಥಳ ನಿಜವಾಗ್ಲೂ ಅದ್ಭುತವಾಗಿದೆ. ನಮಸ್ಕಾರ ಸ್ನೇಹಿತರೆ, ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತಾನೆ ಫೇಮಸ್ ಆಗಿರುವ ಕಪ್ಪದ ಗುಡ್ಡಕ್ಕೆ ಇವತ್ತು ನಾವು ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ನಮ್ಮೂರಿಂದ ಸುಮಾರು 60 ಕಿಲೋಮೀಟರ್ ಬೆಟ್ಟ ಇದೆ. ಈ ಸುಂದರವಾದ ಪ್ರಯಾಣಕ್ಕೆ ನೀವು ಕೂಡ ಒಂದಾಗಿ ಬನ್ನಿ, ರೈಡ್ನ ಸ್ಟಾರ್ಟ್ ಮಾಡೋಣ. ನಾವು ಕರ್ನಾಟಕದ ಸುಂದರ ಪ್ರವಾಸ ತಾಣಗಳಲ್ಲಿ ಒಂದಾಗಿರುವಂತಹ ಕಪ್ಪದ ಗುಡ್ಡಕ್ಕೆ ಬೈಕ್ ರೈಡ್ ಮಾಡ್ತಾ ಇದ್ದೀನಿ. ನಮ್ಮೂರಿಂದ ಸುಮಾರು 65ರಿಂದ 70 ಕಿಲೋಮೀಟರ್ ದೂರದಲ್ಲಿರುವ ಈ ಸ್ಥಳ ಪ್ರಕೃತಿ ಸೌಂದರ್ಯಕ್ಕೆ ಹೇಳಮಾಡಿಸಿದೆ. ಬೆಟ್ಟಗಳು ಮತ್ತು ಆ ಶಾಂತವಾದ ವಾತಾವರಣಕ್ಕೆ ಪ್ರಸಿದ್ಧಿಯಾಗಿದೆ. ಬನ್ನಿ, ಈ ಸುಂದರ ಪ್ರಯಾಣವನ್ನು ಒಟ್ಟಿಗೆ ಅನುಭವಿಸೋಣ. ಬೆಳಗ್ಗೆ ತಂಪಾದ ವಾತಾವರಣದಲ್ಲೇ ನಮ್ಮ ಪ್ರಯಾಣ ಆರಂಭವಾಗಿದೆ. ರಸ್ತೆಗಳು ಕೂಡ ತುಂಬಾ ಚೆನ್ನಾಗಿದ್ದಾವೆ. ಐ ಥಿಂಕ್ ಇಲ್ಲಿಂದ ಕಪ್ಪದ ಗುಡ್ಡವರು ಕೂಡ ರಸ್ತೆಗಳು ಚೆನ್ನಾಗೇ ಇದಾವೆ ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ನಿಂತಿರೋದೇ ಕರೆಕ್ಟ್ ಕಣ. ನಾನು ಲೊಕೇಶನ್ ನೋಡಲ್ಲ ಅಂದ್ರೆ ಒಂದೊಂದ್ಸಲ ಕರೆಕ್ಟಾಗಿ ಹೋಗ್ಬಿಡ್ತೀನಿ ಗುರು. ಏನೋ ಒಂದು ಟ್ಯಾಲೆಂಟ್ ಇದೆ. ಇಲ್ಲೊಂದು ಊರಿದೆ, ಕಲ್ಕೇರಿ ಅಂತ ಗ್ರಾಮ ಸಿಕ್ತು. ಈ ಗ್ರಾಮದಲ್ಲಿ ಒಂದು ಯೂನಿಕ್ ಆದ ಮನೆ ನೋಡಿದೆ. ಆ ಮನೆ ದೃಶ್ಯ ನಿಮ್ಗೆ ತೋರಿಸ್ತೀನಿ ನೋಡಿ. ನಾ ಏನ್ ನೋಡಿದ ತಕ್ಷಣ ಯಾವ್ದೋ ಮ್ಯೂಸಿಯಂ ಅಥವಾ ಏನೋ ಇರ್ಬೋದು ಅಂತ ಅನ್ಕೊಂಡೆ. ಬಟ್ ಅಲ್ಲಿ ಸ್ಥಳೀಯರನ್ನ ಕೇಳಿದಾಗ ಗೊತ್ತಾಗಿದ್ದು ಅದು ವಾಸವಾಗಿರುವಂತ ಮನೆ. ಅವರೇ ಕಟ್ಟಿಸ್ಕೊಂಡಿರೋದು, ರೀಸೆಂಟ್ ಆಗಿ ಕಟ್ಟಿಸ್ಕೊಂಡಿದ್ದಾರೆ ಅಂತ ಅವ್ರು ಹೇಳಿದ್ರು. ಇಲ್ಲ ನೋಡಿ, ನಮ್ಗೊಂದು ಪ್ರಾಬ್ಲಮ್ ಕೂಡ ಸ್ಟಾರ್ಟ್ ಆಗಿದ್ದು. ಇಲ್ಲಿವರೆಗೂ ನಾವು ಗೂಗಲ್ ಮ್ಯಾಪ್ ನ ನಂಬ್ಕೊಂಡು ಬಂದಿದ್ವಿ. ಇದಾದ್ಮೇಲೆ ನೀವೇ ವಿಡಿಯೋ ಕ್ಲಿಪ್ ನೋಡಿ, ಅದ್ರಲ್ಲಿ ನಾನು ಹೇಳಿದ್ದೀನಿ ಪ್ರಾಬ್ಲಮ್ ಆಯ್ತು. ಅದ್ ಏನ್ ಪ್ರಾಬ್ಲಮ್ ಅಂದ್ರೆ, ನಾವು ಕಲ್ಕೇರಿವರೆಗೂ ಗೂಗಲ್ ಮ್ಯಾಪ್ ನಂಬ್ಕೊಂಡು ಬಂದಿದ್ವಿ. ಗೂಗಲ್ ಮ್ಯಾಪ್ ಅಲ್ಲಿ ಬಂದ್ಕೊಂಡು ಕಲ್ಕೇರಿಯಲ್ಲಿ ಬಂದು ಹೀಗೆ ಕೇಳಿದ್ವಿ, ಇಲ್ಲಿ ಕಪ್ಪದ ಗುಡ್ಡಕ್ಕೆ ಹೋಗೋ ದಾರಿ ಯಾವ್ದು ಅಂತ. ಸೊ ಲೋಕಲ್ಸ್ ಎಲ್ಲ ಹೇಳಿದ್ರು ಲೆಫ್ಟ್ ತಗೊಂಡು ಬಾಗೇವಾಡಿಗೆ ಹೋಗಿ ಬಾಗೇವಾಡಿಯಿಂದ ಕಪ್ಪದ ಗುಡ್ಡಕ್ಕೆ ಹೋಗಿ ಅಂತ ಹೇಳಿದ್ರು. ಬಟ್ ಆದ್ರೆ ಗೂಗಲ್ ಮ್ಯಾಪ್ ತೋರಿಸ್ತಿರೋದೇ ಬೇರೆ ರೂಟು. ಬಾಗೇವಾಡಿ 9 ಕಿಲೋಮೀಟರ್. ಗೂಗಲ್ ಮ್ಯಾಪ್ ತೋರಿಸ್ತಿದೆ ಬೇರೆ ರೂಟು, ಅದು ಆ ಕಡೆ ಸೈಡ್ ತೋರಿಸ್ತಿದೆ. ಏನಿದು ನಿಜ ನಂಗೆ ನಂಬಕ್ ಆಗ್ತಿಲ್ಲ. ನಿಜಾನು ನಾನು ಇವತ್ತು ಕಪ್ಪದ ಗುಡ್ಡ ರೀಚ್ ಆಗ್ತೀವಾ ಇಲ್ವಾ ಒಂದು ಗೊತ್ತಿಲ್ಲ. ನೋಡೋಣ ಬನ್ನಿ, ಇಲ್ಲಿ ಲೋಕಲ್ಸ್ ಕರೆಕ್ಟಾ ಇಲ್ಲ ಗೂಗಲ್ ಮ್ಯಾಪ್ ಕರೆಕ್ಟಾ ಅಂತ. ಸದ್ಯಕ್ಕೆ ಗೂಗಲ್ ಮ್ಯಾಪ್ ನ ನಂಬ್ಕೊಂಡು ಹೋಗೋದು ಬೇಡ ಅಂತ ಹೇಳಿ ಲೋಕಲ್ಸ್ ಮಾತನ್ನ ನಂಬ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿದಲ್ಲ, ಸೊ ಅಲ್ಲಿಗೆ ಹೋಗ್ಬೇಕು ನಾನು. ಇವಾಗ ಕೂಡ ಹೋಗ್ಬೇಕು. ಕಪ್ಪದ ಗುಡ್ಡ, ಕಪ್ಪದ ಗುಡ್ಡ ಸ್ಟ್ರೈಟಾ ಹೋಗ್ಬಿಟ್ಟು ಮೇಲ್ ಹೋಗ್ಬೇಕಾ? ಅದು ಕಪ್ಪದ ಗುಡ್ಡ ಅಂತ ಬೋರ್ಡ್ ಬರ್ದಿದ್ದಾರಲ್ಲ ಇಲ್ಲೆಲ್ಲ ಮೇಲಲ್ಲ. ಓಕೆ, ಥ್ಯಾಂಕ್ಸ್. ಗೂಗಲ್ ಮ್ಯಾಪ್ ಹಾಕೋಬಹುದು ಇಲ್ಲೂ ಕೂಡ, ಬಟ್ ಆದ್ರೆ ಗೂಗಲ್ ಮ್ಯಾಪ್ ಹಾಕೊಳ್ಳೋದು ಎಲ್ಲ ತೋರಿಸ್ತಿದೆ. ಸೊ ಹಾಗಾಗಿ ಬೇಡ ಸದ್ಯಕ್ಕೆ. ಯಾವುದು ವನ್ಯಜೀವಿ ಧಾಮ ಸುಸ್ವಾಗತ. ಕಪ್ಪದ ಗುಡ್ಡ ವನ್ಯಜೀವಿ ಧಾಮಕ್ಕೆ ಸುಸ್ವಾಗತ. ಕರೆಕ್ಟ್ ಬಂದಿದ್ದು ಗುರು. ಅದಕ್ಕೆ ಹೇಳೋದು ಲೋಕಲ್ಸ್ ನಿಮ್ದು ಗೂಗಲ್ ಮ್ಯಾಪ್ ನ ಅಲ್ಲ ಅಂತ. ನಾನು ನಿಮ್ಗೆ ಗೂಗಲ್ ಮ್ಯಾಪ್ ಸ್ಕ್ರೀನ್ ಶಾಟ್ ಹಾಕ್ತೀನಿ, ಅದು ಎಲ್ಲಿ ತೋರಿಸ್ತಿತ್ತು ಅಂತ. ಅದು ತೋರಿಸ್ತಿದ್ದೆ ಬೇರೆ ಕಡೆ, ನಾ ಬಂದಿರೋದೇ ಬೇರೆ. ಅಂತೂ ಇಂತೂ ಇವಾಗ ಸದ್ಯಕ್ಕೆ ಕಾಡಲ್ಲಿ ಎಂಟ್ರ್ ಆಗಿದ್ದೀವಿ. ತುಂಬಾ ದೊಡ್ಡದಿದೆ ಕಣ್ರಿ ಕಪ್ಪದ ಗುಡ್ಡ. ನಾನು ಅನ್ಕೊಂಡಷ್ಟು ಚಿಕ್ಕದಿಲ್ಲ, ದೊಡ್ಡದಾಗಿದೆ. ಅಲ್ಲಿ ಒಂದು ಬೋರ್ಡ್ ಕೂಡ ನೋಡಿದ್ವಿ, ಚಿರತೆಗಳಿದೆ, ವನ್ಯಜೀವಿ ಕಾಡು ಪ್ರಾಣಿಗಳಿದಾವೆ ಅಂತ. ಅಂಡ್ ಅಲ್ಲಿ ಸ್ಪೀಡ್ ಲಿಮಿಟ್ ಕೂಡ 30 ಅಂತ ಹಾಕಿದ್ದಾರೆ. ಅಕಸ್ಮಾತ್ ಚಿರತೆ ಹೋದ್ರೆ 30ರಲ್ಲೇ ಹೋಗ್ಬೇಕ. ಅಟ್ಯಾಕ್ ಮಾಡಿದ್ರೆ ಈ ರೀತಿ ಕಾಡಲ್ಲಿ ಗಾಡಿ ಹೊಡ್ಕೊಂಡು ಹೋಗೋದ್ರಲ್ಲಿ ಖುಷಿಗೂ. ಅಲ್ಲಿ ನಿಂತ್ಕೊಂಡಾಗ ಅಲ್ಲೊಬ್ರು ಲೋಕಲ್ ಬಂದ್ರು. ಅವ್ರು ನಮಗೆ ಸಲಹೆ ನೀಡಿದ್ರು, ಈ ರೀತಿ ಈ ಕಡೆ ಹೋಗ್ಬೇಡಿ, ಈ ಕಡೆ ಹೋದ್ರೆ ನೀವು ಬೇರೆ ಕಡೆ ಹೋಗ್ತೀರಾ,
ನೀವು ಕಪ್ಪದ ಗುಡ್ಡಕ್ಕೆ ಹೋಗ್ತಿರೋಲ್ವಾ, ಈ ಕಡೆ ಬಾಗೇವಾಡಿ ಮೇಲಿಂದ ಹೋಗಿ ಅಂತ ಹೇಳಿದ್ರು. ಆಯ್ತು ಅನ್ಕೊಂಡು ನಾವು ಬಾಗೇವಾಡಿ ಕಡೆಯಿಂದ ಹೋದ್ವಿ. ಅದು ಕೂಡ ನಮ್ಗೆ ದಾರಿ ಕರೆಕ್ಟ್ ಆಗಿ ಗೊತ್ತಿರಲಿಲ್ಲ. ಗೂಗಲ್ ಮ್ಯಾಪ್ ನ ನಂಬ್ತಿದ್ದವ್ರಲ್ಲಿ ಬಿಟ್ವಿ, ಗೂಗಲ್ ಮ್ಯಾಪ್ ನ ಚೆಕ್ ಮಾಡ್ಲಿಲ್ಲ, ಗೂಗಲ್ ಮ್ಯಾಪ್ ನ ಬೈಕೊಂಡು ಕೂಡ ಅದನ್ನ ಬಿಟ್ಟು ಆ ಕಡೆಯಿಂದ ಹೋಗ್ಬೇಕಂತ ಡಿಸೈಡ್ ಮಾಡ್ಕೊಂಡು ಹೋದ್ವಿ. ಹೋಗಾದ್ಮೇಲೆ ನಮ್ ಪರಿಸ್ಥಿತಿ ಏನ್ ಕೇಳ್ತೀರಾ, ಹೋಗ್ಲಿ ಬಿಡಿ. ಅದೆಲ್ಲ ಆದ್ಮೇಲೆ ಕೊನೆಗೂ ರೀಚ್ ಆದ್ವಿ. ಕೊನೆಗೆ ಸುತ್ತಾಡ್ಕೊಂಡು ಹಂಗೆ ಬಂದ್ವಿ, ಡೋಣಿ ಮೇಲೆ ಬಂದ್ವಿ. ಡೋಣಿ ಮೇಲಿಂದ ಮೇಲೆ ವ್ಯೂ ಪಾಯಿಂಟ್ ಹೋದ್ವಿ. ಅಲ್ಲಿ ಗೊತ್ತಾಗಿದ್ದೆ ಹೆಂಗ್ ಗೊತ್ತಾ, ನಾವು ತಿಕಾ ಮುಚ್ಕೊಂಡು ಗೂಗಲ್ ಮ್ಯಾಪ್ ನ ನಂಬ್ಕೊಂಡ್ ಬಂದಿದ್ರೆ ಎಷ್ಟೋ ಬೇಗ ಬರ್ತಿದ್ವಿ ಅಂತ. ಯಾಕೆ ಅಂದ್ರೆ ಅದು ಡೋಣಿ ಹತ್ರ ಇರೋ ಒಂದು ಹಳ್ಳಿ, ಆ ಹಳ್ಳಿವರೆಗೂ ತೋರಿಸ್ತಿತ್ತು. ಅಲ್ಲಿಂದ ಡೋಣಿಗೆ ಕೇವಲ 1.5 ಕಿಲೋಮೀಟರ್ ಏನೋ ಇದೆ. ಸೊ ಅವಾಗ 11 ಕಿಲೋಮೀಟರ್ ತೋರಿಸ್ತಿತ್ತು. ನಾವು ಸುಮ್ನೆ ಗೂಗಲ್ ಮ್ಯಾಪ್ ನ ಯಾರು ಕೇಳಿದ್ರೆ ಬಂದಿದ್ರೆ ಇಲ್ಲಿ 8 ಗಂಟೆಗೆ ವ್ಯೂ ಪಾಯಿಂಟ್ ಹತ್ರ ಇರ್ತಿದ್ವಿ. ನಮ್ಗೆ ಇಲ್ಲ, ಗೂಗಲ್ ಮ್ಯಾಪ್ ನ ತಪ್ಪಂತ ಪ್ರೂವ್ ಮಾಡ್ಬೇಕು ಅನ್ಕೊಂಡ್ ಹಿಂಗಾಸಿ ಬಂದ್ವಿ. ಹಂಗಾಸಿ ಬಂದಾಗ 8 ಗಂಟೆಗೆ ಮುಟ್ಬೇಕಾಗಿರೋರು ಸೀದಾ 9:45 11 ಗಂಟೆಗೆ ಕಪ್ಪು ಗುಡ್ಡನ ಮುಟ್ಟಿದ್ವಿ. ಎಲ್ಲಾ ಟೈಮಲ್ಲೂ ಗೂಗಲ್ ಮ್ಯಾಪ್ ತಪ್ಪಾಗಿರಲ್ಲ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಇದೇ ನೋಡಿ, ಕಪ್ಪದ ಗುಡ್ಡನ ಹತ್ತಾ ಇದೀವಿ. ಸೊ ಕೆಳಗಡೆ ನೀವು ಇಲ್ಲಿ ಯಾರಾದ್ರೂ ಬರ್ತೀರಿ ಅಂದ್ರೆ ಟಿಕೆಟ್ ತಗೋಬೇಕಾಗುತ್ತೆ. ಒಬ್ಬ ಪರ್ಸನ್ಗೆ ಅಂದ್ರೆ ವಯಸ್ಕರಿಗೆ 25 ರೂಪಾಯಿ, ಇಬ್ರು ಬಂದಿದೀವಿ ನಾವು, ಹಾಗಾಗಿ 50 ರೂಪಾಯಿ ಪ್ಲಸ್ ವೆಹಿಕಲ್ ಚಾರ್ಜಸ್ ಕೂಡ ತಗೋತಾರೆ. ಬೈಕ್ ಆದ್ರೆ 50 ರೂಪಾಯಿ ತಗೋತಾರೆ. ಬಟ್ ಕಾರ್ಗೆಲ್ಲ ರೇಟ್ ಏನೋ ಹಾಕಿಲ್ಲ. ನಮಗೆ ಕೊಟ್ಟಿರೋ ಚೀಟಿ ನಿಮ್ಗೆ ಹಾಕ್ತೀನಿ ನೋಡಿ. ಇದರಲ್ಲಿ ಅಡಲ್ಟ್ಸ್ಗೆ ಇಬ್ಬರಿಗೆ 25 ರೂಪಾಯಿ 50 ಪ್ಲಸ್ 2 ವೆಹಿಕಲ್ಗೆ 50 ರೂಪಾಯಿ ತಗೊಂಡಿದ್ದಾರೆ. ತಗೊಂಡು ಹೋಗ್ತಾ ಇದೀವಿ. ಒಂದ್ ರೀತಿ ಆಫ್ ರೋಡಿಂಗ್ ಮಾಡೋರು ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲಿ ಮೇನ್ ಗೇಟ್ ಇಂದ ಸೀದಾ ವ್ಯೂ ಪಾಯಿಂಟ್ ಗೆ 8 ಕಿಲೋಮೀಟರ್ ಇದೆ ಅಂತ. ಅದನ್ನ ಹೋಗ್ತಾ ಇದೀವಿ. ನೋಡಿ ಆಫ್ ರೋಡಿಂಗ್ ಹೆಂಗಿದೆ ಅಂತ. ಬಟ್ ಈ ಪಾಯಿಂಟ್ ಬರಕ್ಕೆ ನಾವು ತುಂಬಾ ಸುತ್ತಾಡಿದ್ವಿ ಗುರು. ಒಂದು ಗೂಗಲ್ ಮ್ಯಾಪ್ ನಂಬ್ಕೊಂಡ್ ಬಂದು ಮತ್ತೆ ಅಲ್ಲಿ ಏನೋ ಅಂದ್ರು ಅಂತ ಬೇರೆ ಕಡೆ ತುಂಬಾ ಸುತ್ತಾಡ್ಕೊಂಡು ಇಲ್ಲಿ ಬಂದಿದೀವಿ. ಈಗ ಸದ್ಯಕ್ಕೆ ಫಸ್ಟ್ ವ್ಯೂ ಪಾಯಿಂಟ್ ಹೋಗೋಣ. ಬಟ್ ಟೈಮ್ ಅದ ತುಂಬಾ. ನೀವು ನೋಡ್ದಂಗೆ 6:30 7 ಗಂಟೆಗೆ ಹಡಗ್ಲಿ ಇದ್ವಿ. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಇನ್ನು ಕೂಡ ವ್ಯೂ ಪಾಯಿಂಟ್ ರೀಚ್ ಆಗಿಲ್ಲ. 9:50 ಆಯ್ತು. ಅದೇ ಕೆಳಗಡೆ ದೇವಸ್ಥಾನಕ್ಕೆ ರೀಚ್ ಆಗಿದ್ವಿ. ಅಲ್ಲಿ ದೇವಸ್ಥಾನ ಇದೆಲ್ಲ ಆ ಕಡೆ ಸೈಡ್ ಇಂದ ಬಂದಾಗ ದೇವಸ್ಥಾನ ರೀಚ್ ಆಯ್ತು. ಇದೇ ನೋಡಿ ಕಪ್ಪದ ಗುಡ್ಡದ ವ್ಯೂ ಪಾಯಿಂಟ್. ಇಲ್ಲಿ ಬರಕ್ಕೆ ತುಂಬಾ ಸರ್ಕಸ್ ಮಾಡಿದ್ವಿ. ಮುಂದೆ ಗಾಡಿ ನೋಡ್ರಿ. ಕಪ್ಪದ ಗುಡ್ಡ ಕರ್ನಾಟಕದ ಪ್ರಮುಖ ಪರಿಸರ ಸಂರಕ್ಷಣಾ ಪ್ರದೇಶಗಳಲ್ಲಿ ಒಂದಾಗಿದೆ. ಇಲ್ಲಿ ಹಲವಾರು ಅಪರೂಪದ ಸಸ್ಯಗಳು, ಪ್ರಾಣಿಗಳು ಕಾಣಬಹುದು. ಇಲ್ಲಿ ಪ್ಲೇಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಈ ಭಾಗದಲ್ಲಿ ಇಂಥ ದೃಶ್ಯ ಎಲ್ಲೂ ಕೂಡ ಕಾಣಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಬಂದ್ರೆ ನಿಮ್ಗೆ ಒಂಥರ ಚಿಕ್ಕಮಂಗ್ಳೂರ್ ಸೈಡಿಗೆ ಹೋಗಿದೀವಿ ಅನ್ನೋ ಫೀಲ್ ಅಂತೂ ಪಕ್ಕಾ ಬರುತ್ತೆ. ಇಲ್ಲಿನ ನಿಶ್ಶಬ್ದ ವಾತಾವರಣ ಮನಸ್ಸಿಗೆ ತುಂಬಾ ನೆಮ್ಮದಿಯನ್ನು ನೀಡುತ್ತೆ. ಫೋಟೋಗ್ರಫಿ ಅಥವಾ ವಿಡಿಯೋಗ್ರಫಿ ಅಥವಾ ಸರಳವಾಗಿ ಪ್ರಕೃತಿಯ ಆನಂದಿಸುವವರಿಗೆ ಇದು ಸೂಕ್ತವಾದ ಸ್ಥಳ. ನೀವೇನಾದ್ರೂ ಗದಗು, ಹುಬ್ಬಳ್ಳಿ, ಧಾರವಾಡ, ಕೊಪ್ಪಳ, ಇಲ್ಲ ಇಲ್ಲಿ ಹಾವೇರಿ ಅಥವಾ ವಿಜಯನಗರ ಡಿಸ್ಟಿಕ್ ಇಲ್ಲ ಸುತ್ತಮುತ್ತಲಿನ ಡಿಸ್ಟಿಕ್ ಅವ್ರ ಏನಾದ್ರು ಆಗಿದ್ದೀರಂದ್ರೆ, ಒಂದಿನಕ್ಕೆ ಎಲ್ಲಾದ್ರೂ ಟ್ರಿಪ್ ಪ್ಲಾನ್ ಮಾಡ್ತಿದ್ರಂದ್ರೆ ಅದಕ್ಕೆ ಕಪ್ಪದ ಗುಡ್ಡ ಸೂಕ್ತವಾದ ಆಯ್ಕೆ. ಸ್ನೇಹಿತರೆ, ನಮ್ಮ ಕಪ್ಪದ ಗುಡ್ಡದ ಪ್ರಯಾಣ ಇಲ್ಲಿಗೆ ಮುಕ್ತಾಯವಾಗಿದೆ. ಈ 60 ಕಿಲೋಮೀಟರ್ ಬೈಕ್ ರೈಡ್ ಅನ್ಕೊಂಡು ನಾವು ಬಂದಿದ್ವಿ. ಬಟ್ ಆದ್ರೆ ನಾವು ದಾರಿ ತಪ್ಪಿ ಸುತ್ತಾಡ್ಕೊಂಡ್ ಬರಕ್ಕೆ ಹತ್ರ 100 ಕಿಲೋಮೀಟರ್ ಮೇಲೇನೆ ಆಗಿದೆ. ನೀವು ಕೂಡ ಒಮ್ಮೆ ಇಲ್ಲಿ ಭೇಟಿ ನೀಡಿ ಪ್ರಕೃತಿ ಸೌಂದರ್ಯವನ್ನು ಅನುಭವಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹ ವಿಡಿಯೋಗಳಿಗಾಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ.